Hello everyone, welcome to Square Catalyst and also welcome to Science Connect and Prakash. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ರುಪೀಸಿಂದ ಹೇಗೆ ಪೈಸಾಗೆ ಕನ್ವರ್ಟ್ ಮಾಡೋದು ಅಂತ ಓದಿದ್ವಿ ಆಯ್ತಾ. ಸೊ ಯೂಶಲಿ ಪೈಸಾನ ನಾವು ಎಲ್ಲೂ ಯೂಸ್ ಮಾಡಿರಲ್ಲ ಅಲ್ವಾ. ಸೊ ನಾವು ಯೂಶಲಿ ರುಪೀಸಿಂದ ಯೂಸ್ ಮಾಡಿರ್ತೀವಿ. 1 ರೂಪಿ 2 ರೂಪಿಯಿಂದ ನಾವು ಯೂಸ್ ಮಾಡಿರ್ತೀವಿ, ಅಂಗಡಿಗಳಲ್ಲಿ ಹೋಗಿ ಪರ್ಚೇಸ್ ಮಾಡೋದಾಗಿರ್ಬೋದು, ಎಲ್ಲದರಲ್ಲೂ. ಓಕೆ, ಪೈಸಾನ ನಾವು ಎಲ್ಲೂ ಅಷ್ಟು ಯೂಸ್ ಮಾಡಿಲ್ಲ. ಅದಕ್ಕೆ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಪೈಸಾ ಯಾವಾಗೆಲ್ಲ ಯೂಸ್ ಮಾಡ್ತಿದ್ರು, ಸ್ವಲ್ಪ ಹಿಂದೆ ಅಂದರೆ 1970 2000 ತನಕನೂ ಪೈಸಾ ಯೂಸ್ ಮಾಡ್ತಿದ್ರು. ಅದಾದ್ಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಓಕೆನಾ. 1970ಲಿ ಒಂದು ಹೋಟೆಲ್ ಬಿಲ್ ಇದೆ. ಸೊ ನೋಡಿ, ಹೋಟೆಲ್ ಬಿಲ್ಲಲ್ಲಿ 3 ದೋಸೆಗೆ ಎಷ್ಟು ಕಾಸ್ಟ್ ಆಗಿತ್ತು? 1 ರೂಪಿ 50 ಪೈಸಾ. 2 ಟೀಗೆ 12 ರೂಪೀಸ್, ಸಾರಿ 12 ಪೈಸಾ, ನಾಟ್ ರುಪೀಸ್. 1 ಕೇಕ್ಗೆ 15 ಪೈಸಾ. ಓಕೆ, ಟೋಟಲ್ ಬಿಲ್ ಎಷ್ಟಾಗಿತ್ತು? 1.77 ರೂಪಿ ಅಥವಾ 1 ರೂಪಿ 77 ಪೈಸಾ. ಸೊ ನೀವು ಯಾವಾಗೆಲ್ಲ ಇಲ್ಲಿ 77 ಅಂತ ಯೂಸ್ ಮಾಡ್ತೀರಾ, ಅದು ಪೈಸಾ ರೆಪ್ರೆಸೆಂಟ್ ಮಾಡುವಾಗ ನೀವು ಯೂಸ್ ಮಾಡ್ಬೋದು. ಅಂದರೆ 1 ರೂಪಿ 77 ಪೈಸಾ ಹೀಗೆ ಓದ್ಬೋದು. ಇಲ್ಲ ಎಲ್ಲನೂ ರುಪೀಲಿ ಹೇಳ್ತೀನಿ ಅಂದರೆ 1.77 ರುಪೀಸ್ ಅಂತ ಓದಬೇಕು. ಓಕೆನಾ. ನಂಬರ್ಸ್ನ 77 ಅನ್ನೋ ಹಾಗಿಲ್ಲ ರುಪೀಸ್ ಹೇಳುವಾಗ. ಪೈಸಾ ಹೇಳುವಾಗ ನೀವು ಹೇಳ್ಬೋದು. ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಓದಿ. ಆ್ಯಂಡ್ ದಿಸ್ ಇಸ್ ಅನ್ ಆಕ್ಟಿವಿಟಿ ಫಾರ್ ಯು ಡೂ ಇಟ್. ಎಸ್, ಲೊಕೇಟಿಂಗ್ ಆ್ಯಂಡ್ ಕಂಪೇರಿಂಗ್ ಡೆಸಿಮಲ್. ಸೊ ಹೇಗೆ ಡೆಸಿಮಲ್ ವ್ಯಾಲ್ಯೂಸ್ನ ಲೊಕೇಟ್ ಮಾಡೋದು ಅನ್ನೋದನ್ನ ಈ ಟಾಪಿಕಲ್ಲಿ ಓದ್ತೀರಾ. ನೀವು ಫ್ರಾಕ್ಷನ್ನ ನೀಟಾಗಿ ಓದಿದ್ರೆ, ಫ್ರಾಕ್ಷನ್ ನಂಬರ್ನ ಈಗ ಫಾರ್ ಎಕ್ಸಾಂಪಲ್ 1/10ನ ಎಲ್ಲಿ ಲೊಕೇಟ್ ಮಾಡ್ತೀರಾ, 1/100 ಎಲ್ಲಿ ಲೊಕೇಟ್ ಮಾಡ್ತೀರಾ, ಇದನ್ನ ನೀವು ನೀಟಾಗಿ ಓದಿದ್ರೆ ಡೆಸಿಮಲ್ ತುಂಬ ಈಸಿ ಆಗುತ್ತೆ. ಓಕೆನಾ. 110 ಅಂತ ಅಂದರೆ ಈಗ 1 ಯೂನಿಟ್ನ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ ಪ್ರತಿ ನಂಬರ್ದು ವ್ಯಾಲ್ಯೂ ಏನಾಗಿರುತ್ತೆ? 1/10 2/10 ಈ ರೀತಿ ಬರುತ್ತೆ. ಈ 1/10 ಒಳಗೆ ಡಿವೈಡ್ ಆಗಿರುತ್ತಲ್ಲ 10 ಪಾರ್ಟ್ಸ್, ಇದು 1/100 ಅಲ್ಲಿರುತ್ತೆ. ಆ 100ದು 2 ಯೂನಿಟ್ಸ್ನ ಡಿವೈಡ್ ಮಾಡಿದ್ರೆ 1/1000 ಬರುತ್ತೆ. 1 0 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಅದು ನಿಮಗೆ ಗೊತ್ತು. ಅದನ್ನ ಡೆಸಿಮಲ್ ಅಲ್ಲಿ ಹೇಳೋದು. ಸೊ 1/10 ಅಂದ್ರೆ ಏನು ಬರುತ್ತೆ? 0.1 ಟರ್ಮ್ಸ್ ಅಲ್ಲಿ ಇರುತ್ತೆ. 1/100 ಅಂದ್ರೆ 0.01 ಟರ್ಮ್ಸ್ ಅಲ್ಲಿ ಇರುತ್ತೆ. ಓಕೆ, ಇದು ಸಿಂಪಲ್ ಆಗೇ ಇದೆ, ಅರ್ಥ ಮಾಡ್ಕೊಳ್ಳೋಣ ಎಕ್ಸಾಂಪಲ್ ಅಲ್ಲಿ. ಸೊ ಈಗ 1 ಮತ್ತೆ 2 ಯೂನಿಟ್ನ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೀವಿ. ಸೊ 1 ಯೂನಿಟ್ ವ್ಯಾಲ್ಯೂ ಏನು ಬರುತ್ತೆ? 1.1 1.2 1.3 1.4 ಅಂಡ್ ಲೈಕ್ ದ್ಯಾಟ್. ಸೊ ಈಗ ಆ 2 ಯೂನಿಟ್ಸ್ನ 1 ಮತ್ತೆ 1.1 ಮತ್ತೆ ಡಿವೈಡ್ ಮಾಡಿದ್ದಾರೆ 10 ಪಾರ್ಟ್ಸ್ ಆಗಿ. ಓಕೆನಾ. ಅದ್ರಲ್ಲಿ ಬರೋ ಪ್ರತಿ ನಂಬರ್ಸ್ ಏನಾಗಿರುತ್ತೆ? 100th ವ್ಯಾಲ್ಯೂ ಬರುತ್ತೆ. 10th ಪೊಸಿಷನ್ ಅಲ್ಲಿ ಬರಲ್ಲ, 100th ಪೊಸಿಷನ್ ಅಲ್ಲಿ ಬರುತ್ತೆ. ಸೊ 100th ಪೊಸಿಷನ್ ಅಲ್ಲಿ ಏನು ಸ್ಟಾರ್ಟ್ ಆಗುತ್ತೆ? 1, ನೆಕ್ಸ್ಟ್ ನಂಬರ್ 1.101, ನೆಕ್ಸ್ಟ್ 1.02 ಆ್ಯಂಡ್ 1.034 ಲೈಕ್ ದ್ಯಾಟ್ ಇಟ್ ಗೋಸ್ ಆನ್. ಇಲ್ಲಿ ಈಗ 1.1 ಆದ್ಮೇಲೆ ಏನು ಬರುತ್ತೆ? 1.11, ನೆಕ್ಸ್ಟ್ 1.12 1.13 ಆ್ಯಂಡ್ ಗೋಸ್ ಆನ್. ಓಕೆ, ಸೊ ಈ ರೀತಿ ನಿಮಗೆ 10th ಪೊಸಿಷನ್, ಇದು 10th ಪೊಸಿಷನ್ ಅಲ್ವಾ. 1 ಪಾಯಿಂಟ್ ಆದ್ಮೇಲೆ 1 ನಂಬರ್ ಅಂದರೆ ದಟ್ ಇಸ್ 10th ಪೊಸಿಷನ್. 2 ನಂಬರ್ಸ್ ಬಂದರೆ 100th ಪೊಸಿಷನ್ ಬರುತ್ತೆ. ಅದನ್ನ ಡಿವೈಡ್ ಮಾಡಿದ್ದಾರೆ ಅಂದರೆ ಬೆಟರ್ ಯು ಕನ್ವರ್ಟ್ ದಿಸ್ ಇಂಟು 100th ಫ್ಯಾಕ್ಷನ್. ಓಕೆ, ಈಗ 1 100th ಟರ್ಮ್ಸ್ ಅಲ್ಲಿ ಬರೆದ್ರೆ ಏನಾಗುತ್ತೆ? 100/100. ಓಕೆ, ಸೊ ಇದೇನಾಗುತ್ತೆ? ನೆಕ್ಸ್ಟ್ 100/100, ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ? 101/100 ಅಲ್ವಾ. ಇದನ್ನ ಡೆಸಿಮಲ್ ಬರೆದ್ರೆ 1.01. ದಟ್ ಈಸ್ ವಾಟ್ ವಿ ಹ್ಯಾವ್ ರಿಟನ್ ಹಿಯರ್. ಕನ್ಫ್ಯೂಸ್ ಆದರೆ ಈ ರೀತಿ ಬರ್ಕೊಂಡು ಮಾಡ್ಬೋದು ಫ್ರಾಕ್ಷನ್ಗೆ. ಐಡೆಂಟಿಫೈ ಅಂಡ್ ರೈಟ್ ದ ಡೆಸಿಮಲ್ ನಂಬರ್ ಅಗೇನ್ಸ್ಟ್ ದ ಲೆಟರ್. ಸೊ ಈಗ ಇಲ್ಲಿ 5 ಇದೆ, 5.1 ಇದೆ. ಸೊ 100th ಪೊಸಿಷನ್ ಅಲ್ಲಿ ಇದೆ ಅಲ್ವಾ. ಸೊ ಈಗ ಇದು 10th ಯೂನಿಟ್ ಒಳಗಡೆ ಇರೋದು ಏನಾಗಿರುತ್ತೆ? 100th ಯೂನಿಟ್ ಆಗಿರುತ್ತೆ. ಸೊ 5ನ ನಾನು 500/100 ಅಂತ ಬರೀಬೋದಲ್ವಾ. 100th ಪೊಸಿಷನ್ ಅಲ್ಲಿ ಇದೆ ಅದು. ಸೊ ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ? 501/100. ಸೊ ಇಫ್ ಐ ರೈಟ್ ದಿಸ್ ಇನ್ ಡೆಸಿಮಲ್ ನಂಬರ್, ಐ ಕ್ಯಾನ್ ರೈಟ್ ಇಟ್ ಆಸ್ 5.01. ಸೊ ಫಸ್ಟ್ ನಂಬರ್ ಏನಾಗಿರುತ್ತೆ? 5.01 ಅಂದಮೇಲೆ ಇದೇನಾಗಿರುತ್ತೆ? 5.09 ಎ ಅನ್ನೋದು. ಬಿ ವ್ಯಾಲ್ಯೂ ಏನಾಗಿರುತ್ತೆ? ಇದು 5.1, ನೆಕ್ಸ್ಟ್ ನಂಬರ್ 5.11 ಅಲ್ವಾ, ನೆಕ್ಸ್ಟ್ 5.12 ಅಲ್ವಾ. ಬಿ ಬಂದರೆ 5.13 ಲೈಕ್ ದ್ಯಾಟ್. ಸಿ ಅಬ್ಸರ್ವ್ ಮಾಡಿ, 10 ಯೂನಿಟ್ಸ್ ಆದ್ಮೇಲೆ ಇದೆ ಅಂದರೆ 10th ಯೂನಿಟ್ ಅಲ್ಲಿ ಇದೆ. ಸೊ 5.1 ಆದರೆ 10th ಯೂನಿಟ್ ಏನಾಗಿರುತ್ತೆ? 5.2, ದೆನ್ 5.3 5.4. ಇದು 10th ಡಿಜಿಟಲ್ ಇದೆ. ಓಕೆ, 5.20 ಅಂತ ಬರೋದು ದ ವ್ಯಾಲ್ಯೂ ಇಸ್ ಸೇಮ್. ಯಾಕಂದ್ರೆ 13 ಮೀನ್ಸ್ 13 14 15 16 17 18 19 110. 110 ಅಂದರೆ ಅದು 20 ಆಗುತ್ತೆ. ನೀವು 13 14 ಆ ರೀತಿ ಅಬ್ಸರ್ವ್ ಮಾಡಿದ್ರೆ 19 ಬರುತ್ತೆ ಇಲ್ಲಿ, ನೆಕ್ಸ್ಟ್ 20 ಬರುತ್ತೆ ಅಂದರೆ 5.20 ಬರುತ್ತೆ. ಓಕೆ, ಡಿ ವ್ಯಾಲ್ಯೂ. ಸೊ 5.3, ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ? 5.31. ಓಕೆ, ಸೊ ದರ್ ಈಸ್ ಅ ಝೀರೋ ಡೈಲಮಾ. ಸೊ ಝೀರೋ ಡೈಲಮಾ ಅಂತಂದ್ರೆ ಏನು? ಡೈಲಮಾ ಅಂದರೆ ಇಟ್ಸ್ ಅ ಸ್ಟೇಟ್ ಆಫ್ ಕನ್ಫ್ಯೂಷನ್ ಆಗೋ ಒಂದು ಸ್ಟೇಟ್. ಸೊ ಯಾವ ಕನ್ಫ್ಯೂಷನ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಈಗ 0.2 ಇದೆ, 0.20 ಇದೆ, 0.200 ಇದೆ. ಸೊ ಆಲ್ 3 ಆರ್ ಸೇಮ್ ಆರ್ ನಾಟ್? 3 ಸೇಮಾ ಇಲ್ವಾ? ಸೊ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಏನು ಅನ್ಸ್ಬೋದು? ಇಲ್ಲಿ 2 ಇದೆ, ಇಲ್ಲಿ 20 ತರ ಕಾಣಿಸುತ್ತೆ, ಇದು 200 ಇದೆ. ಸೊ ದ ವ್ಯಾಲ್ಯೂ ಆಫ್ ದಿಸ್ ಇಸ್ ಮೋರ್ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಇಟ್ ಇಸ್ ರಾಂಗ್. ಇವು 3 ವ್ಯಾಲ್ಯೂ ಸೇಮ್.
ಓಕೆನಾ. ವಾಟ್ ಈ 3 ವ್ಯಾಲ್ಯೂ ಸೇಮ್, ಯಾಕಂದರೆ ಡೆಸಿಮಲ್ ಆದಮೇಲೆ ಇಲ್ಲಿಗೆ ಡಿಜಿಟ್ ಎಂಡ್ ಆಗಿದೆ. ಓಕೆ, 2 ಆದಮೇಲೆ 4 5 ಸಮಥಿಂಗ್ ಏನೂ ಇಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇರೋದೇನು ನೆಕ್ಸ್ಟ್ ನಂಬರಲ್ಲಿ 0 0 0. ಆ್ಯಂಡ್ ಈ ರೀತಿ ಡೆಸಿಮಲ್ ನಂಬರ್ ಇಟ್ಟಾಗ ಇನ್ಫೈನೈಟ್ ನಂಬರ್ ಆಫ್ ಝೀರೋಸ್ ಆಲ್ರೆಡಿ ಎಕ್ಸಿಸ್ಟ್ ಆಗಿರುತ್ತೆ. ಯಾಕಂದರೆ 100th ಪ್ಲೇಸಲ್ಲಿ ಏನೂ ಇಲ್ಲ ಅಂದರೆ ದರ್ ವಿಲ್ ಬಿ 0, 1000th ಪ್ಲೇಸಲ್ಲಿ ಏನಿಲ್ಲ ಅಂದರೆ 0. ಸೊ ಲೈಕ್ ವೈಸ್ 0 ವಿಲ್ ಬಿ ದೇರ್, ಬಟ್ ನೋ ನೀಡ್ ಟು ರೈಟ್, ಯಾಕಂದರೆ ಅಲ್ಲಿ ವ್ಯಾಲ್ಯೂ ಇಲ್ಲ ಅಂದರೆ ಬರೆಯೋ ಅವಶ್ಯಕತೆ ಇರಲ್ಲ. ಸೊ ಆದ್ದರಿಂದ ಪಾಯಿಂಟ್ ಆದಮೇಲೆ ಒಂದು ನಂಬರ್ ಇಲ್ಲಿಗೆ ಸ್ಟಾಪ್ ಆಯಿತು ಅಂದರೆ 0 ಹಾಕಿದ್ರು ಬಿಟ್ಟು ದರ್ ಇಸ್ ನೋ ಡಿಫ್ರೆನ್ಸ್, ಏನೂ ವ್ಯಾಲ್ಯೂ ಚೇಂಜ್ ಆಗಿಲ್ಲ. ಸೊ ಈಗ 0.2ದು ಪ್ಲೇಸ್ ವ್ಯಾಲ್ಯೂ ಏನಾಗಿರುತ್ತೆ 10th ಪೊಸಿಷನಲ್ಲಿ 2 ಇದೆ. 0.20ಲೂ ಅಷ್ಟೇ 10th ಪೊಸಿಷನಲ್ಲಿ 2 ಇದೆ. 0.200ಲೂ ಅಷ್ಟೇ 10th ಪೊಸಿಷನಲ್ಲಿ 2 ಇದೆ. ಸೊ ಆಲ್ 3 ಆರ್ ಸೇಮ್. ಓಕೆ, ಮತ್ತು ಈ ಪಾಯಿಂಟಿಂದ ಮುಂಚೆ ನಾನು 0 ಬರೆದ್ರು ಸೇಮ್ ವ್ಯಾಲ್ಯೂ, ಏನೂ ಡಿಫ್ರೆನ್ಸ್ ಆಗಲ್ಲ, ಏನೂ ಚೇಂಜ್ ಆಗಲ್ಲ. ಸೊ 0.2 ಅಂದ್ರೂ ಒಂದೇ, 0.2 ಅಂದ್ರೂ ಒಂದೇ. ಸೊ ಅನ್ನೆಸೆಸರಿಯಾಗಿ 0 ಬರೆಯೋದು ಬೇಡ ಅಂತ ಬರೆಯಲ್ಲ ಅಷ್ಟೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ 2 ಯಾವ ಪೊಸಿಷನಲ್ಲಿದೆ 100th ಪೊಸಿಷನಲ್ಲಿದೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 2 ಇಸ್ ಇನ್ ದ ಪ್ಲೇಸ್ ಆಫ್ 1000th ಪೊಸಿಷನ್. ಸೊ ಈ 3 ವ್ಯಾಲ್ಯೂ ಕಂಪೇರ್ ಮಾಡಿ 0.2, 0.02, 0.002. ಈಗ ಇದ್ರದ್ದು ವ್ಯಾಲ್ಯೂ ಡಿಫ್ರೆಂಟ್ ಇದೆ, ಯಾಕಂದರೆ ಪ್ಲೇಸ್ ವ್ಯಾಲ್ಯೂ ಚೇಂಜ್ ಆಗಿದೆ. ಸೊ ಈ 3ರಲ್ಲೂ ನೀವು ಕಂಪೇರ್ ಮಾಡಿ ಯಾವುದು ದೊಡ್ಡ ನಂಬರ್ ಅಂತ ಹೇಳ್ಬೋದಾ? ವಿಚ್ ಇಸ್ ಬಿಗರ್? 0.2 is bigger one. 0.002 is smallest. ಓಕೆ, ಸೊ ಯಾಕೆ ಅಂತಂದರೆ ಇದು 10th ಪೊಸಿಷನಲ್ಲಿದೆ, ಇದು 100th ಪೊಸಿಷನಲ್ಲಿದೆ, ಇದು 1000th ಪೊಸಿಷನಲ್ಲಿದೆ. ಸೊ ಕಂಪೇರ್ ಮಾಡಿದ್ರೆ ವ್ಯಾಲ್ಯೂ 10th ಪೊಸಿಷನಿಗೆ ಜಾಸ್ತಿ. ಸೊ ದಿಸ್ ವ್ಯಾಲ್ಯೂ ಇಸ್ ಮೋರ್ ದ್ಯಾನ್ ದಿಸ್, ಇದಕ್ಕಿಂತ ಇದಕ್ಕೆ ಜಾಸ್ತಿ ಇರುತ್ತೆ. ಸೊ ಆಸ್ ವಿ ಗೋ ಲೆಫ್ಟ್ ದ ವ್ಯಾಲ್ಯೂ ಇನ್ಕ್ರೀಸಸ್. ಓಕೆ, ಸೊ ಇಲ್ಲಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಆದಮೇಲೆ ಏನಿರುತ್ತೆ 10s ಇರುತ್ತೆ. ಸೊ ಈಗ 0 ಡೈಲಮ್ ಅರ್ಥ ಆಯ್ತಲ್ವಾ? ಸೊ ಕ್ಯಾನ್ ಯು ಟೆಲ್ ವಿಚ್ ಆಫ್ ದೀಸ್ ಇಸ್ ಸ್ಮಾಲೆಸ್ಟ್ ಆ್ಯಂಡ್ ವಿಚ್ ಇಸ್ ಲಾರ್ಜೆಸ್ಟ್? ಸೊ ನಾನು ಹೇಳಿದೆ ಲಾರ್ಜೆಸ್ಟ್ ಯಾವುದು 0.2, ಸ್ಮಾಲೆಸ್ಟ್ ಬಂದು 0.02. 0.002. ಸೊ ಲಾರ್ಜೆಸ್ಟ್ ಬಂದು 0. ವಿಚ್ ಆಫ್ ದೀಸ್ ಆರ್ ದ ಸೇಮ್? ಸೊ ಈಗ ಇವಿಷ್ಟರಲ್ಲಿ ಯಾವ್ದು ಸೇಮ್ ಅಂತ ನಾವು ಚೆಕ್ ಮಾಡಬೇಕು. ಸೊ ಎರಡು ವ್ಯಾಲ್ಯೂನ ನಾವು ಹೇಗೆ ಅದು ಈಕ್ವಲ್ ಅಥವಾ ಹೇಗೆ ಕಂಪೇರ್ ಮಾಡೋದು, ದೊಡ್ಡದ ಚಿಕ್ಕದ ಅಂತಂದರೆ ಫಸ್ಟ್ ನಾವು ಯೂನಿಟ್ ವ್ಯಾಲ್ಯೂ ಚೆಕ್ ಮಾಡಬೇಕು. ಓಕೆನಾ. ಸೊ ಯೂನಿಟ್ ವ್ಯಾಲ್ಯೂ ಏನಿದೆ 4 ಇದೆ. ಎಲ್ಲದರಲ್ಲೂ ಯೂನಿಟ್ ವ್ಯಾಲ್ಯೂ ಚೆಕ್ ಮಾಡ್ತಾ ಬರಬೇಕು. ಎಲ್ಲದರಲ್ಲೂ 4 ಇದೆಯಾ ನೋಡಿ, ಇಲ್ಲಿ ಯೂನಿಟ್ ವ್ಯಾಲ್ಯೂ 0. ಸೊ ಯಾವುದು ಕಂಪೇರ್ ಮಾಡಿದ್ರೆ ದೊಡ್ಡದು? 4 ಇಸ್ ದ ಲಾರ್ಜರ್ ಒನ್. ಸೊ ಈ ಪೊಸಿಷನ್, ಈ ವ್ಯಾಲ್ಯೂನ ನಾವು ತೊಗೊಳ್ಳಲ್ಲ, ಯಾಕಂದರೆ ಯೂನಿಟ್ ವ್ಯಾಲ್ಯೂಲಿ ಡಿಫ್ರೆಂಟ್ ವ್ಯಾಲ್ಯೂ ಇದೆ. ಸೊ ನೆಕ್ಸ್ಟ್ ಇಲ್ಲಿ 4 ಇದೆ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ. 10th ಪೊಸಿಷನ್ ನಮಗೆ ಬೇಡ, ಯಾಕಂದರೆ 0 ಹಾಕೊಂಡ್ರು ಏನೂ ಡಿಫ್ರೆಂಟ್ ಆಗಲ್ಲ ಅಂತ ಹೇಳಿದ್ದೀನಿ. ಎಸ್, ದಿಸ್ ವ್ಯಾಲ್ಯೂ ಆಲ್ಸೋ ವಿ ಕ್ಯಾನ್ ಕನ್ಸಿಡರ್. ನೆಕ್ಸ್ಟ್ 10th ಪೊಸಿಷನಲ್ಲಿ 5, ಇಲ್ಲಿ 10th ಪೊಸಿಷನಲ್ಲಿ 0. ಸೊ ದಿಸ್ ಇಸ್ ನಾಟ್ ಅವರ್ ವ್ಯಾಲ್ಯೂ. 10th ಪೊಸಿಷನಲ್ಲಿ 0, ನೋ. 10th ಪೊಸಿಷನಲ್ಲಿ 0, ನೋ. ಇಲ್ಲಿದೆ 10th ಪೊಸಿಷನಲ್ಲಿ 5 ಇದೆ, ವಿ ಕ್ಯಾನ್ ಗೋ ವಿತ್ ದಿಸ್. 10th ಪೊಸಿಷನಲ್ಲಿ 0, ನೋ. 10th ಪೊಸಿಷನಲ್ಲಿ 5 ಇದೆ, ಎಸ್. ಸೊ ಇಲ್ಲಿ 3 ಸೇಮ್ ಇದೆ, ನಾನು ಟಿಕ್ ಮಾಡಿರೋ 3 ನಂಬರ್ ಸೇಮ್. 0 ಹಾಕಿದ್ರು ಹಾಕದೇ ಇದ್ರು ಏನೂ ಡಿಫ್ರೆನ್ಸ್ ಆಗಲ್ಲ. ದೆನ್ 4.05, 100th ಪೊಸಿಷನಲ್ಲಿ 5 ಎಲ್ಲಿದೆ ಚೆಕ್ ಮಾಡಿ. ಈ ವ್ಯಾಲ್ಯೂ ಇದು 4.05 ಅಲ್ಲ, ಸೊ ದಿಸ್ ಇಸ್ ಡಿಫ್ರೆಂಟ್. ಇದಿದೆ. ಓಕೆ, ಐ ವಿಲ್ ರೈಟ್ ಇನ್ ಡಿಫ್ರೆಂಟ್ ಕಲರ್. ಎಸ್, ಫಾರ್ ದಿಸ್ ಒನ್, ದಿಸ್ ಆ್ಯಂಡ್ ಹಿಯರ್ ಇಟ್ ಇಸ್ ಡಿಫ್ರೆಂಟ್. ಇದು 1000th ಪೊಸಿಷನ್ ಇದೆ. ಸೊ ಇವೆರಡು ವ್ಯಾಲ್ಯೂ ಸೇಮ್ ಇದೆ, ಇವು 3 ವ್ಯಾಲ್ಯೂ ಸೇಮ್ ಇದೆ. ಓಕೆ, ಸೊ ಈಗ ಈ ರೀತಿ ನಂಬರ್ ಲೈನ್ ಹಾಕ್ಬಿಟ್ಟು 4.185ನ ರೆಪ್ರೆಸೆಂಟ್ ಮಾಡಿದ್ದಾರೆ, ಹೇಗೆ ಬರುತ್ತೆ ಅಂತ. ಓಕೆನಾ. ಸೊ ಫಸ್ಟ್ 4ನ ವಿ ಹ್ಯಾವ್ ಟು ಲೊಕೇಟ್. ಹೇಗೆ ಲೊಕೇಟ್ ಮಾಡಿದ್ದಾರೆ? ಈಗ 0 to 10ಅಲ್ಲಿ 4 ಎಲ್ಲಿ ಬರುತ್ತೆ? ಇಲ್ಲಿ 1 ಬರುತ್ತೆ, 2 ಬರುತ್ತೆ, 3. ಹಿಯರ್ ಕಮ್ಸ್ 4, ಹಿಯರ್ ಕಮ್ಸ್ 5. ಸೊ ಈ ವ್ಯಾಲ್ಯೂ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಬಿಟ್ವೀನ್ 4 to 5 ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತಲ್ವಾ. 4 ಮತ್ತು 5 ಮಧ್ಯೆ ವ್ಯಾಲ್ಯೂ ಇದೆ. ಓಕೆ, ಅದನ್ನು ಮತ್ತೆ ಸ್ಪ್ಲಿಟ್ ಮಾಡೋದು. 4 ಮತ್ತು 5ನ 10 ಈಕ್ವಲ್ ಪಾರ್ಟ್ಸ್. ಸೊ 4 ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ? 4.1. Here comes 4.2, 4.3 and goes on. Here comes 4.9. ಸೊ 4.1 ಮತ್ತು 2 ಮಧ್ಯೆ ವ್ಯಾಲ್ಯೂ ಇದೆ ಅಲ್ವಾ, ಯಾಕಂದರೆ ಇದು 4.18. 1 ಆದಮೇಲೆ ನಂಬರ್ ಇದೆ ಅಂದರೆ 4.1 ಮತ್ತು 4.2 ಮಧ್ಯೆ ವ್ಯಾಲ್ಯೂ ಇದೆ. ಅದನ್ನು ಮತ್ತೆ ಸ್ಪ್ಲಿಟ್. 4.1 ಮತ್ತು 4.2ನ ಸ್ಪ್ಲಿಟ್ ಮಾಡಿದ್ದೀವಿ, 10 ಈಕ್ವಲ್ ಪಾರ್ಟ್. ಸೊ ಇಲ್ಲೇನಾಗುತ್ತೆ ನಂಬರು 4.11, 4.12, 13, 14, 15, 16. ಹಿಯರ್ ಕಮ್ಸ್ 4.18 and 4.19. ಇವೆರಡರ ಮಧ್ಯೆ ಇದೆ ಅಲ್ವಾ ವ್ಯಾಲ್ಯೂ. ಸಿ ಹಿಯರ್ 4.18 ಆದಮೇಲೆ 5, 18 ಆದಮೇಲೆ ಏನು ಬರುತ್ತೆ? 4.19 ಬರುತ್ತೆ. ಎರಡರ ಮಧ್ಯೆ ತಾನೇ ಇದೆ ಎಕ್ಸಾಕ್ಟಾಗಿ 5. ಸೊ ಇವೆರಡರ ಮಧ್ಯೆ ಎಕ್ಸಾಕ್ಟಾಗಿ ವ್ಯಾಲ್ಯೂ ಇದೆ. ಸೊ ಮತ್ತೆ ಅದನ್ನು ಸ್ಪ್ಲಿಟ್ ಮಾಡಿದ್ರೆ ನನಗೆ ಇಲ್ಲಿ ಏನು ಬರುತ್ತೆ? 4.181, 4.182, 3, 4 and here 4.185. ಇಟ್ ಈಸ್ ಈಸಿ ಟು ಲೊಕೇಟ್, ರೈಟ್? ಎಸ್. ಸೊ ಇಲ್ಲಿ ನಮಗೆ ಒಂದು ಕ್ವೆಶ್ಚನ್ ಇದೆ, ವಿ ಹ್ಯಾವ್ ಟು ಸಾಲ್ವ್ ಇಟ್. ಓಕೆ,
ಸೊ ಎಲ್ಲಿದೆ ವ್ಯಾಲ್ಯೂ ಚೆಕ್ ಮಾಡೋಣ. 0 ಇಂದ 10 ಮಧ್ಯ ಇದೆ. And here comes 1, here comes 2, here comes 3 and 4. So 3 and 4 ಮಧ್ಯ ನಮ್ಮ ವ್ಯಾಲ್ಯೂ ಇದೆ. ಸೊ 3 and 4. ಓಕೆ, ಮತ್ತೆ 10 ಈಕ್ವಲ್ ಪಾರ್ಟ್ಸ್ ಅಂದರೆ 3.1 ಇಂದ ಶುರುವಾಗುತ್ತಲ್ವಾ. 3.1, 3.2 ಅಪ್ ಟು 3.9, ಆಮೇಲೆ 4 ಬರುತ್ತೆ. ಸೊ 3.3 ಇಂದ 3.1ಗೆ ಸ್ಪ್ಲಿಟ್ ಆಗಿದೆ. 3 to 3.1. ಸೊ ಫಸ್ಟ್ ನಂಬರ್ ಏನಾಗಿರುತ್ತೆ 3.1 ಅಂತೂ ಆಬ್ವಿಯಸ್ಲಿ ಬರಲ್ಲ. ಸೊ ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ 3.01 ಶುರುವಾಗುತ್ತೆ. ಸೊ ಓಕೆ, 01, 02, 03, 04, 05 and 06. 3.05 and 3.06 ಮಧ್ಯ ನಮ್ಮ ವ್ಯಾಲ್ಯೂ ಇದೆ. ಅದನ್ನ ಮತ್ತೆ ಸ್ಪ್ಲಿಟ್, ಯಾವುದನ್ನು ಸ್ಪ್ಲಿಟ್ ಮಾಡಿದ್ದಾರೆ 3.05 and 3.06ನ ಸ್ಪ್ಲಿಟ್ ಮಾಡಿದ್ದಾರೆ. ಇಲ್ಲೇನು ಬರುತ್ತೆ ವ್ಯಾಲ್ಯೂ, ಇಲ್ಲಿ 3.051 ಬರುತ್ತಲ್ವಾ. 52, 53, 54, 55, 56, 57, 58, 3.058 and here comes 3.059. So exact ಆಗಿ ಇಲ್ಲೇ ಲೊಕೇಟ್ ಆಗಿರೋದ್ರಿಂದ the value of this is 3.059. I hope you are getting. Yes. So make such number lines for the decimal number. So ಈಗ ಒಂದು ನಂಬರ್ ಕೊಟ್ಟಿದ್ದಾರೆ, ಈ ರೀತಿ ನಂಬರ್ ಲೈನ್ಸ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕು. ದಟ್ ಇಸ್ ಫಸ್ಟ್ ಒನ್ ಇಸ್ 9.876. 9.876. ಆಲ್ರೆಡಿ ನಾನು ನಂಬರ್ನ ಲೈನ್ನ ಡ್ರಾ ಮಾಡಿದ್ದೀನಿ. ಜಸ್ಟ್ ವಿ ಹ್ಯಾವ್ ಟು ಲೊಕೇಟ್ ಇಟ್. ಸೊ ಇಲ್ಲಿ ಎಷ್ಟು ಶುರುವಾಗುತ್ತೆ, ಲೊಕೇಟ್ ಇನ್ ಸಮ್ ಅದ ಕಲರ್. ಸೊ 0 to 10 ಅಲ್ವಾ, ಫಸ್ಟ್ 0 to 10. ಸೊ ಇದೇನಾಗಿರುತ್ತೆ 1, 2, 3, 4, 5, 6, 7, 8, 9. ಸೊ ನಮ್ಮ ವ್ಯಾಲ್ಯೂ ಎಲ್ಲಿದೆ 9 ಆದ್ಮೇಲೆ, ಅಂದ್ರೆ 9 to 10 ಮಧ್ಯ ಇದೆ ಅಲ್ವಾ. ಸಮ್ವೇರ್ ದ ವ್ಯಾಲ್ಯೂ ಕಮ್ಸ್ ಹಿಯರ್. ಈಗ 9 ಮತ್ತೆ 10 ಅನ್ನ ಸ್ಪ್ಲಿಟ್ ಮಾಡೋಣ. ಸೊ ಹಿಯರ್ ಕಮ್ಸ್ 10, ಹಿಯರ್ ಕಮ್ಸ್ 9. ಐ ಹೋಪ್ ಯು ಆರ್ ಗೆಟಿಂಗ್. ಸೊ ಹೇಗೆ ಸ್ಪ್ಲಿಟ್ ಆಯಿತು, ಈ 9 ಮತ್ತೆ 10 ಸ್ಪ್ಲಿಟ್ ಆಗುತ್ತೆ. ಓಕೆ, ಎಸ್ 9 ಆಯಿತು. ನೆಕ್ಸ್ಟ್ ಏನು ಬರುತ್ತೆ 9 ಮತ್ತೆ 10 ಮಧ್ಯ 9.1, 9.2, 9.3, 9.4. ನಮ್ಮ ವ್ಯಾಲ್ಯೂ ಎಲ್ಲಿದೆ 9.8. ಓಕೆ, 9.8 ಆದಮೇಲೆ ಅಂದರೆ 9.8 ಮತ್ತೆ ಇಲ್ಲಿ ಬರುತ್ತಲ್ವಾ 9.9, ಇಲ್ಲಿ 9.8. ಸೊ ಇವೆರಡರ ಮಧ್ಯ ನಮ್ಮ ವ್ಯಾಲ್ಯೂ ಇದೆ. ಈಗೇನು ಸ್ಪ್ಲಿಟ್ ಮಾಡಬೇಕು 9.8 ಮತ್ತು 9.9 ಸ್ಪ್ಲಿಟ್ ಮಾಡಬೇಕು. 9.8, 9.9 ಸ್ಪ್ಲಿಟ್ ಮಾಡ್ತಿದ್ದೀವಿ. ಓಕೆ, ಮಧ್ಯದಲ್ಲಿ ಏನು ಬರುತ್ತೆ 9.81. ನಮ್ಮ ವ್ಯಾಲ್ಯೂ ಎಲ್ಲಿದೆ 9.8 ಆದಮೇಲೆ 7 ಮತ್ತು 9.88 ಮಧ್ಯ ಇದೆ. ಸೊ 9.8 ಎಲ್ಲಿ ಬರುತ್ತೆ, ಇಲ್ಲಿ 9.89. 9.89 ಬರುತ್ತೆ. ಇಲ್ಲಿ 9.88, 9.87. ನಮ್ಮ ವ್ಯಾಲ್ಯೂ ಎಲ್ಲಿದೆ 9.87 ಮತ್ತು 8 ಮಧ್ಯ ಇದೆ. ಸೊ ಸಮ್ವೇರ್ ಹಿಯರ್ ಇಟ್ ವಿಲ್ ಕಮ್. ಯಾವ್ದು ಸ್ಪ್ಲಿಟ್ ಮಾಡಬೇಕೀಗ ನಾವು 9.87 ಆ್ಯಂಡ್ 9.88 ಸ್ಪ್ಲಿಟ್ ಮಾಡಬೇಕು. ಸೊ ಇಲ್ಲೇನು ಬರುತ್ತೆ 9.8, 71, 72, 73, 74, 75, 76. ಸೊ 9.876 ದ ವ್ಯಾಲ್ಯೂ ಆಫ್ ಆರ್ಸ್ ಕಮ್ಸ್ ಹಿಯರ್, ಇಲ್ಲಿ ಬರುತ್ತೆ. ಓಕೆ, ಇದೇ ಲೊಕೇಶನ್ ಅದರದ್ದು ಎಕ್ಸಾಕ್ಟ್ ಆಗಿ. ಸೆಕೆಂಡ್ ಒನ್ ಏನಿದೆ 0.07, 0.407, ಸಾರಿ 0.407. ಸೊ ಇಲ್ಲಿ 0, ಇಲ್ಲಿ 10. ಸೊ ಎಲ್ಲಿ ಬರುತ್ತೆ ನಮ್ಮ ಲೊಕೇಶನ್ 1, 2, 3, 4, 5, 6, 7, 8 and 9. ಯಾವ್ದ್ರ ಮಧ್ಯ ಬರುತ್ತೆ 0.4 ಅಂದರೆ ಇಟ್ ಈಸ್ ಬಿಟ್ವೀನ್ 0 ಆ್ಯಂಡ್ 1 ಅಲ್ವಾ. ಸಮ್ವೇರ್ ಹಿಯರ್ ಇಟ್ ಕಮ್ಸ್. ಸೊ 0 ಮತ್ತು 1ನ ಸ್ಪ್ಲಿಟ್ ಮಾಡ್ತಾ ಇದೀವಿ. ಇಲ್ಲಿ ಯಾವ್ದ್ರ ಮಧ್ಯ ಬರುತ್ತೆ ಅವೆರಡನ್ನ ಸ್ಪ್ಲಿಟ್ ಮಾಡ್ತಾ ಇದೀವಿ. ಓಕೆ, ಸೊ ನೆಕ್ಸ್ಟ್ ನಂಬರ್ ಏನು ಬರುತ್ತೆ 0.1, 0.2, 0.3. ಸೊ ನಮ್ಮ ವ್ಯಾಲ್ಯೂ ಎಲ್ಲಿದೆ 0.4 ಆದಮೇಲೆ ಅಂದರೆ 0.4 to 5, 0.4, 0.5 ಎಲ್ಲನೂ ಬರೆಯೋ ಅವಶ್ಯಕತೆ ಇಲ್ಲ. ಎಲ್ಲಿ ನಮ್ಮದು ಲೊಕೇಶನ್ ಬರುತ್ತೆ ಅದನ್ನು ಮಾತ್ರ ಬರುತ್ತೆ ಸಾಕು. ಸಮ್ವೇರ್ ಹಿಯರ್ ದ ವ್ಯಾಲ್ಯೂ ಕಮ್ಸ್ ಅಲ್ವಾ. ಅಂದರೆ ಯಾವುದನ್ನು ಸ್ಪ್ಲಿಟ್ ಮಾಡಬೇಕು 0.4 ಮತ್ತು 0.5ನ ಸ್ಪ್ಲಿಟ್ ಮಾಡ್ತಾ ಇದೀವಿ. ಅದನ್ನು ಸ್ಪ್ಲಿಟ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ 0.41, 0.42 ಲೈಕ್ ದ್ಯಾಟ್ ಇಟ್ ಗೋಸ್ ಆನ್. ನಮ್ಮ ವ್ಯಾಲ್ಯೂ ಇದೆ 0.47 ಇದೆ, ಇಲ್ಲಿ 1 ಕೂಡ ಇಲ್ಲ. ಅಂದರೆ ನಮ್ಮ ವ್ಯಾಲ್ಯೂ ಎಲ್ಲಿ ಬೀಳುತ್ತೆ 0.4 ಮತ್ತು 0.41 ಮಧ್ಯ ಬೀಳುತ್ತೆ. ಸಮ್ವೇರ್ ಹಿಯರ್ ದ ವ್ಯಾಲ್ಯೂ ಕಮ್ಸ್. ಸೊ ಈಗ ಯಾವ ಸ್ಪ್ಲಿಟ್ ಮಾಡಬೇಕು 0.4 ಮತ್ತು 0.41 ಸ್ಪ್ಲಿಟ್ ಮಾಡಬೇಕು. ಇಲ್ಲೇನು ಬರುತ್ತೆ ನೆಕ್ಸ್ಟ್ ನಂಬರು 0.401. Here comes 0.402, 03, 04, 05,
0607. So here comes 0.407 here. Okay, I hope you're understanding. ಇದನ್ನ ನೀವೇ ಒಂದ್ಸತಿ ಲೈನ್ ಹಾಕೊಂಡು ಟ್ರೈ ಮಾಡಿ. ಓಕೆ, ಬರುತ್ತೆ ವ್ಯಾಲ್ಯೂ. ಎಸ್, ಸೊ ಅದೇ ರೀತಿ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ವಿ ಶಲ್ ಡೂ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.